ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಐ ಥಿಂಕ್ 8 ಆಲ್ಫಾಬೆಟ್ ಲೆಟರ್ಸ್ನ ಹೇಳ್ಕೊಟ್ಟಿದ್ದೆ ಇನ್ ಅರಬಿಕ್. ಸೊ ಇವತ್ತು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ವರ್ಡ್ನ ಫಾರ್ಮೇಷನ್ ಮಾಡೋದು ಅಂತ ನೋಡೋಣ. ಓಕೆನಾ? ರೈಟ್. ಓಕೆ, ಲೆಟ್ಸ್ ಸಿ ಫಸ್ಟ್ ಲೆಟರ್ ಅ ಬುನ್. ಇದು ಫಸ್ಟ್ ಲೆಟರು. ಇದೇನಿದು ಆ ಆಗಿದೆ. ಇದು ಬ. ಇದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಬುನ್. ರೈಟ್. ಆ ಬುನ್. ಆ ಪ್ಲಸ್ ಬುನ್. ಸೊ ನಾವು ಈಗ ಲೆಫ್ಟಿಂದ ರೈಟಿಗೆ ಬರೀಬೇಕು. ಸೊ ಏನು ಮಾಡಬೇಕಂದ್ರೆ ಬುನ್. ಓಕೆ, ಇದು ಇವಾಗ ಟ್ರೈ ಮಾಡಿ. ಬಾ, ಇದೊಂದು ಅಲಿಫ್ ಇದೆ. ಬಾ ಬುನ್, ಬಾ ಬುನ್. ಓಕೆ, ನೆಕ್ಸ್ಟ್ ಆ ಪ್ಲಸ್ ಬಾ, ಕೆಳಗಡೆ ಒಂದು ಏನಿದೆ ಕಸ್ರ ಇದೆ. ಸೊ ವಿತ್ ದೀರ್ಘ ಇದೆ ನೋಡಿ. ಆ ಪ್ಲಸ್ ಬಿ. ಸೊ ಅಬಿ, ಅಬಿ. ಇದಂತ ಗೆಸ್ ಮಾಡಿ ನೋಡೋಣ. ಸಿದ್ದು ಮೇಲ್ಗಡೆ 2 ಇದೆ, ಮೇಲ್ಗಡೆ ಒಂದು ಫಥ ಇದೆ. ಸೊ ತಾ, ಇದು ಔ, ತಾವ್ ಔ, ಬಾ ಬುನ್, ತಾವ್ ಬುನ್. ತಾವ್ ಬುನ್, ತಾವ್ ಬುನ್. ಓಕೆ, ಇದು ಬಂದು ಬಾ ಐ ಟಿ. ಬಾ ಯಾ ಇದೆ ಇಲ್ಲಿ, ಅದಕ್ಕೆ ಒಂದು ಕೊಟ್ಟಿದ್ದೀವಿ ಸುಕೂನ್ ಥರ. ಸೊ ಬಾ ಐ ಟಿ, ಬೈ ಟಿ. ಓಕೆ, ಬೈ ಟಿ, ಬೈ ಟಿ. ಓಕೆ, ಬೈ ಟಿ. ಆಲ್ ರೈಟ್. ಇದನ್ನು ನೋಡೋಣ. ಹ ಔ ಹುನ್. ಇದು ಮೇಲ್ಗಡೆ ಒಂದು ಚುಕ್ಕಿ ಇರೋದ್ರಿಂದ ಏನಾಗುತ್ತೆ, ಕೆಳಗಡೆ ಒಂದು ಚುಕ್ಕಿ ಇದ್ರೆ ಜೀಮ್ ಆಗುತ್ತೆ. ಚುಕ್ಕಿ ಇಲ್ಲ ಅಂದರೆ ಹ ಆಗುತ್ತೆ. ಮೇಲ್ಗಡೆ ಒಂದು ಚುಕ್ಕಿ ಇದ್ರೆ ಹ ಆಗುತ್ತೆ. ಸೊ ನಾನು ಆಗಲೇ ಹೇಳ್ಕೊಡಂಗೆ ಹ ಔ ಹುನ್, ಹುನ್, ಹುನ್. ಓಕೆ, ಇದು ಇದೇನಪ್ಪ ಅಂತ ಹೇಳಿದ್ರೆ ಈ ಥರ ಒಂದು ಸಿಂಬಲ್, ಇದನ್ನು ಶೆಡ್ಡ ಅಂತ ಕರಿತೀವಿ. ಈ ಥರ ಸಿಂಬಲ್ ಇದ್ದರೆ ಇದು ಮೇಲ್ಗಡೆ ಏನು ಕ್ಯಾರಿ ಮಾಡ್ತಾ ಇದೆ ಅದನ್ನು ನೀವು ಪ್ರೊನೌನ್ಸ್ ಮಾಡಬೇಕು. ಇದು ಆ ಅಲ್ವಾ? ಸೊ ಹ ಅ, ಹ ಅ, ಹ ಅ. ಓಕೆ, ಇವಾಗ ಬಂದು ಹ ಔ ಹುನ್. ಐ ಥಿಂಕ್ ನಾವು ಇಲ್ಲಿ ಆಲ್ರೆಡಿ ನೋಡಿದ್ದೀವಿ ಹ ಹುನ್. ಐ ವಿಲ್ ಜಸ್ಟ್ ಇಗ್ನೋರ್ ದಿಸ್. ಸೊ ಇದನ್ನು ನೀವು ಫಿಲ್ ಮಾಡಿ. ಸೊ ನೆಕ್ಸ್ಟ್ ಬಂದು ಹ ಅ ಟ, ಹ ಅ ಟ, ಹ ಅ ಟ, ಹ ಅ ಟ. ಇದನ್ನು ನೋಡಿದ್ರೆ 2, ಇದು ಟ, ಇದು ಹ ಅ ಟ, ಹ ಅ ಟ. ಓಕೆ, ಲೆಟ್ಸ್ ಸಿ ವಾಟ್ ಇಸ್ ದಿಸ್. ಮೇಲ್ಗಡೆ 2 ಚುಕ್ಕಿ ಇರೋದ್ರಿಂದ ಏನಾಗುತ್ತೆ? ಟ, ಇದು ಹ ಟ, ಹ ಟ, ಹ ಟ, ಟ ಹ ಟ, ಟ ಹ ಟ, ಟ ಹ ಟ. ಓಕೆ, ನೆಕ್ಸ್ಟ್ ಹುನ್. ಇದು ಆ ಇದೆ, ಖ ಇದೆ, ಅಹುನ್. ಐ ಥಿಂಕ್ ಇದು ನೋಡಿದ್ವಿ, ಅಬುನ್ ನೋಡಿದ್ವಿ. ಇಲ್ಲಿ ಅಹುನ್ ಇದೆ. ಓಕೆ, ಇವಾಗ ಏನಿದೆ ಇಲ್ಲಿ? ಆ ಇದೆ ಪ್ಲಸ್ ದಮ್ಮ ಇದೆ. ಸೊ ಹೂ ಆಗುತ್ತೆ. ಇದು ಹೂ, ಹ ಉಹ್, ಉಹ್ ಟುನ್, ಹ. ಯಾಕಂದರೆ ಸುಕೂನ್ ಇದೆ ಇಲ್ಲಿ ಮೇಲ್ಗಡೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಸುಕೂನ್ ಇದ್ರೆ ಏನಾಗುತ್ತೆ, ಅದು ಶಾರ್ಟನ್ ಮಾಡುತ್ತೆ ವರ್ಡನ್ನು. ಸೊ ಉಹ್ ಟುನ್. ಆಲ್ರೈಟ್. ಸೊ ಇದನ್ನು ನೀವು ಟ್ರೈ ಮಾಡ್ತೀರಾ? ಉಹ್, ಉಹ್ ಇದೆ. ಇದೇನು? ಟಿ, ಉಹ್ ಟಿ, ಉಹ್ ಟಿ. ಆಲ್ರೈಟ್. ಸೊ ಈಗ ನಾವು ಎಲ್ಲ ಆಲ್ಫಾಬೆಟ್ಸ್ನ ಯೂಸ್ ಮಾಡಿಕೊಂಡು, ನಾವು ಕಲ್ತಿರೋ ಆಲ್ಫಾಬೆಟ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ವರ್ಡ್ ಫಾರ್ಮೇಷನ್ ಮಾಡೋದು ಅಂತ ನೋಡಿದ್ದೀನಿ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದೊಂದು ಲೆಟರ್ನ ಬಡ್ದು ಅದನ್ನು ಜೋಡಿಸಿ ಪ್ರಾಕ್ಟೀಸ್ ಮಾಡಿದ್ರೇ ಯು ಕ್ಯಾನ್ ಡೂ ಸಮಥಿಂಗ್. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಪ್ರಾಪರ್ಲಿ. ಇದಾದಮೇಲೆ ನೆಕ್ಸ್ಟ್ 2 ಲೆಟರ್ಸ್ನ ಇವತ್ತು ನೋಡೋಣ. ಓಕೆ, ಸೊ ನಾವು ಇವಾಗ ರೀಕ್ಯಾಪ್ ಮಾಡ್ಕೊಳ್ಳೋಣ. ಲಾಸ್ಟ್ ವೀಕಲ್ಲಿ ನಾವು ಏನು ಕಲ್ತಿದ್ವಿ ಅಂತ. ಅಲಿಫ್, ಬಾ, ತ, ಥ, ಜೀಮ್, ಹ, ಹ, ಡ, ದ, ರ, ಝ. ಓಕೆ, ಝ ಝ ಝ. ದಿಸ್ ಇಸ್ ಜ, ದಿಸ್ ಇಸ್ ಝ ಝ ಝ ಝ. ಓಕೆ, ಇಲ್ಲಿ ನೋಡಿ ಇವಾಗ ತುಂಬ ಸಿಂಪಲ್ ಆಗಿದೆ. ಇದಕ್ಕೂ ಕನ್ಫ್ಯೂಸ್ ಮಾಡ್ಕೊಂಡು ಹೋಗ್ಬಿಡಿ. ಇವಾಗ ಇದು ಡ, ಬಟ್ ಇದು ಈ ಥರ ಬರುತ್ತೆ. ಓಕೆ, ಮೇಲ್ಗಡೆ ಒಂದು ಚುಕ್ಕಿ ಕೊಟ್ಟರೆ ಇದು ಝ ಆಗುತ್ತೆ. ಇದು ರ, ಇದು ಝ. ಓಕೆ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬಾ. ಓಕೆ, ಬಾ ಇದೆ ಇಲ್ಲಿ, ಬಾ ಬರೀತೀನಿ ನಾನು. ಇದೇನಿದು? ಇದು ಡ. ಓಕೆ, ಡಾಗೆ ಸುಕೂನ್ ಇರೋದ್ರಿಂದ ಅದು ಶಾರ್ಟನ್ ಮಾಡುತ್ತೆ. ಸೊ ಬಟ್. ಓಕೆ, ಈಗ ನನಗೆ ಡ, ಇದೇನಾಗಿದೆ? ಡ ಔ. ಇಲ್ಲಿ ನಾನು ಕಂಟಿನ್ಯೂಷನ್ ಮಾಡಿಲ್ಲ, ಯಾಕಂದರೆ ಇದು ಆಲ್ರೆಡಿ ನಾನು ಹೇಳ್ಕೊಟ್ಟಂಗೆ ಶಾರ್ಟ್ ಫಾರ್ಮ್ ಆಗಿರುತ್ತೆ. ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನೀವು ಜೋಡಿಸಿ ಬರೆಯೋಕ್ಕಾಗಲ್ಲ. ಓಕೆನಾ? ಸೊ ಇದನ್ನು ಡಾ ನಾನು ಸಪ್ರೇಟ್ ಬರೆದಿದ್ದೀನಿ, ಅವನ್ನ ನಾನು
ಸಪ್ರೇಟ್ ಬರ್ತೀನಿ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಾನ ನಾವು ಜೋಡಿಸಿ ಬರೀಬೋದು, ಬಟ್ ಡಾನ ಜೋಡಿಸಿ ಬರೀಕಾಗಲ್ಲ. ಇದರಿಂದ ಆಫ್ಟರ್ ಏನೇ ಬಂದರೂ ನಾನು ಜೋಡಿಸಿ ಬರೀಕಾಗಲ್ಲ. ಬಟ್ ನಾನು ಇಲ್ಲಿ ಬಾ ಜೊತೆ ನಾನು ಡಾನ ಜೋಡಿಸಿದ್ದೀನಿ, ಓಕೆನಾ. ಸೊ ಇದಕ್ಕೆ ಬಡ್ ಆಗಿದೆ. ಇದು ಡವ್ ಅಲ್ಲಿ ಡಾ ಸಪ್ರೇಟ್ ಬರೆದು ನಾನು ಸಪ್ರೇಟ್ ಬರ್ತೀನಿ, ಯಾಕಂದರೆ ಇದನ್ನು ನಾನು ಜೋಡಿಸಿ ಬರೆಯೋಕ್ಕಾಗಲ್ಲ. ದಟ್ ಇಸ್ ದ ರೂಲ್ಸ್. ಓಕೆ, ಇದನ್ನ ಟ್ರೈ ಮಾಡ್ತೀರಾ ನೀವು? ಲೆಟ್ಸ್ ಟ್ರೈ ದಿಸ್ ಒನ್. ಸೊ ಇದೇನಪ್ಪ ಅಂತ ಹೇಳಿದ್ರೆ, ಕೆಳಗಡೆ ಒಂದು ಚುಕ್ಕಿ ಬಂದರೆ ಏನಾಗುತ್ತೆ, ಜಾ ಆಗುತ್ತೆ. ಕೆಳಗಡೆ ಚುಕ್ಕಿ ಬಂದರೆ ಜಾ ಆಗುತ್ತೆ, ಮೇಲ್ಗಡೆ ಚುಕ್ಕಿ ಬಂದರೆ ಹಾ ಆಗುತ್ತೆ, ಏನೋ ಚುಕ್ಕಿ ಇಲ್ಲ ಅಂದರೆ ಹಾ ಆಗುತ್ತೆ. ಓಕೆ, ಹಾ ಆಗುತ್ತೆ. ಆಲ್ ರೈಟ್. ಸೊ ಇವಾಗ ಏನಾಗಿದೆ, ನನಗೆ ಜಾ ಇದೆ, ಇಲ್ಲಿ ಡಾ ಇದೆ, ಜಾ ಮೇಲ್ಗಡೆ ಏನಿದೆ ಷಡ್ಡ ಇದೆ. ಷಡ್ಡ ಅಂತ ಹೇಳಿದ್ರೆ ಏನಾಗುತ್ತೆ, ಇದನ್ನು ಸ್ಟ್ರೆಸ್ ಮಾಡಿ ಹೇಳೋದು, ಜಡ್ಡುನ್, ಜಡ್ಡು, ಜಡ್ಡ. ಓಕೆ, ಅದ್ರ ಮೇಲ್ಗಡೆ ಏನಿದೆ, ಇದೆ. ಸೊ ಎರಡನ್ನು ಸೇರಿಸಿ ಹೇಳಿದ್ರೆ ಏನಾಗುತ್ತೆ, ಜಡ್ಡುನ್, ಜಡ್ಡುನ್. ರೈಟ್, ಜಡ್ಡುನ್. ಓಕೆ, ಜಡ್ಡುನ್. ಓಕೆ, ಇಲ್ಲಿ ಇದನ್ನ ಹೇಳ್ತೀರಾ, ಇದು ಹೇಗೆ ಪ್ರೊನೌನ್ಸ್ ಮಾಡೋದು, ಹೇಗೆ ರೀಡ್ ಮಾಡೋದು ಅಂತ. ಇಲ್ಲಿ ಜಾ ಇದೆ, ಕೆಳಗಡೆ ಒಂದು ಡಾಟ್ ಇರೋದ್ರಿಂದ ಜಾ ಆಗುತ್ತೆ. ಇಲ್ಲಿ ಡಾ ಇದೆ, ಜಡ್ಡ. ಇದೇನಪ್ಪ ಅಂತ ಹೇಳಿದ್ರೆ, ನಾವು ಟಾನ ಈ ಫಾರ್ಮಲ್ಲಿ ಬೇಕಾದರೂ ಬರಿಬೋದು. ಅಟ್ ದ ಎಂಡ್ ಇರೋದ್ರಿಂದ, ಟಾ ಎಂಡಲ್ಲಿ ಇರೋದ್ರಿಂದ ನಾವು ಈ ಥರ ಕೂಡ ಬರಿಬೋದು, ಕೈಂಡ್ ಆಫ್ 0 ಥರ. ಇದು ಏನಾಗುತ್ತೆ, ಟಾ ಮೇಲ್ಗಡೆ ಇರೋದ್ರಿಂದ ಟನ್ ಆಗುತ್ತೆ. ಓಕೆ, ಜ ಡ ಟನ್, ಜಡ್ಡ ಟನ್. ರೈಟ್, ಇದು ಬಾ ಡ ಬಟ್ ಡಾ ಔ ಡೌ ಇಲ್ಲಿರೋದ್ರಿಂದ ಹಾ ಸಾರಿ ಜಾ ಡುನ್, ಜಡ್ಡುನ್, ಜಡ್ಡ ಟುನ್, ಜಡ್ಡ ಟುನ್. ರೈಟ್. ಸೊ ಇವಾಗ ನಾವು ಈ ಎರಡು ಲೆಟರ್ಸ್ ನೀವು ಆಗಿರೋದ್ರಿಂದ, ಸೊ ರಾ ಇದು ಏನಾಗುತ್ತೆ, ರಾ ಆಗುತ್ತೆ, ಏನಾಗುತ್ತೆ, ರೀ ಆಗುತ್ತೆ, ರೂ. ಇದೇನಾಗುತ್ತೆ, ರೀ ಆಗುತ್ತೆ, ರೂ, ರ. ಓಕೆ, ರಾ ರೀ ರು, ರೀ ರೂ ರ, ರಾ ರೀ ರು ರು. ಓಕೆ, ಈಗ ನಾನು ಇದನ್ನು ಬರೆದ್ರೆ ರಾ. ರೈಟ್, ರಾನ ಯೂಸ್ ಮಾಡಿಕೊಂಡು ನಾನು ವರ್ಡ್ ಫಾರ್ಮೇಷನ್ ಮಾಡಿದ್ದೀನಿ. ರಾ ಪ್ಲಸ್ ಬಾ, ಇ ಬಿ, ರ ಬಿ. ಇಲ್ಲಿ ಶಬ್ದ ಇದೆ, ಸೊ ರಬ್ ಬಿ ಆಗುತ್ತೆ, ರಬ್ಬಿ. ರಬ್ಬಿ ಅಂದ್ರೆ ಏನು, ಮೈ ಲಾರ್ಡ್, ರಬ್ಬಿ, ಮೈ ಲಾರ್ಡ್. Ra plus ba, e, shadda on the top of it, rabbi. And you can see here there is a kasra here on the down side. So ಇಲ್ಲಿ ಡೌನ್ ಇದ್ರೆ ಅದನ್ನ ನಾವು ರಬ್ಬಿ ಅಂತ, ಮೇಲ್ಗಡೆ ಫತಾ ಇದ್ರೆ ರಬ್ಬ ಆಗ್ಬಿಡುತ್ತೆ. ಸೊ ರಬ್ಬಿ ಆಗಿದೆ, ರನ್ ಆಗಿದೆ. ಓಕೆ, ರಿನ್ ಮಾಡ್ಬೇಕಂತ ಹೇಳಿದ್ರೆ ರಿನ್, ರನ್. ರೈಟ್, ಐ ಥಿಂಕ್ ಇದಿಷ್ಟು ಅರ್ಥ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ ನಾನು. ಸೊ ರಾಜ. ಸೊ ಇದೆರಡನ್ನ ಯೂಸ್ ಮಾಡ್ಕೊಂಡು ನಾನು ಹೇಗೆ ವರ್ಡ್ ಫಾರ್ಮೇಷನ್ ಮಾಡಿದ್ದೀನಿ, ಅದೇ ಥರ ನೀವು ವರ್ಡ್ ಫಾರ್ಮೇಷನ್ ಮಾಡೋದು. ಅಂದರೆ ಮೀನಿಂಗೇ ಇರಬೇಕಂತ ಏನಿಲ್ಲ, ಜಸ್ಟ್ ವರ್ಡ್ನ ಬರೆಯೋದನ್ನು ಕಲೀರಿ ಫಸ್ಟು, ಆಮೇಲೆ ನಾವು ಲೆಟರ್ಸು, ಆಮೇಲೆ ವರ್ಡ್ಸು ಎಲ್ಲನೂ ಕಲಿಯೋಣ. ಓಕೆನಾ. ಸೊ ಇವಾಗ ಜಸ್ಟ್ ರಿಕ್ಯಾಪ್ ಮಾಡ್ಕೊಳ್ಳಿ. ಅಲಿಫ್ ಬಾ ಟಾ ಥ, ಜೀಮ್ ಹಾ ಖಾ, ರಾ ಝಾ ಡಾ ದ. ಸೊ ಇಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿ ಕಲೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಮತ್ತೆ ಇನ್ನಷ್ಟು ಆಲ್ಫಾಬೆಟ್ಸ್ನ ನೋಡೋಣ. ಓಕೆನಾ. ಥ್ಯಾಂಕ್ ಯು.